ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಬುಧವಾರ, ಟೈಮ್ ಬಂದು ಈಗ ಒಂದು 4:45 ಆಗ್ತದೆ. ಹಾಗಾಗಿ ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೂ ಅಷ್ಟೇನು ಬಿಸಿಲಿರಲಿಲ್ಲ, ಸ್ವಲ್ಪ ಮೋಡ ಇತ್ತು. ಹಾಗಾಗಿ ಇವತ್ತು 4:15ಗೆ ಸ್ವಲ್ಪ ವಿಡಿಯೋನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕು, ಶೇರು, ಕಮೆಂಟು. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರೋದು ಬಂದು ನರ್ಸರಿಯಿಂದ ತಂದಂಥ ಗಿಡಗಳನ್ನು ಡೈರೆಕ್ಟ್ ಅವತ್ತೇ ನಾವು ರಿಪಾರ್ಟ್ ಮಾಡ್ಬೋದಾ, ಮಾಡೋದ್ರಿಂದ ಏನಾಗುತ್ತೆ, ಅಥವಾ ಯಾವಾಗ ನಾವು ಗಿಡಗಳನ್ನು ಮಣ್ಣದ ಮಾಡಿ ರಿಪಾರ್ಟ್ ಮಾಡಬೇಕು ಅನ್ನೋದು ಇವತ್ತಿನ ಒಂದು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಜೊತೆಗೆ ಈಗ ನೀವು ಇಲ್ಲಿ ನೋಡ್ತಿರುವಂಥದ್ದು ಬಂದು ವೆರಿಕೇಟೆಡ್ ಸೀಬೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡೋಕ್ಕೆ ಒಂದು ರೀತಿ ಖುಷಿಯಾಗುತ್ತೆ. ಕ್ರೀಮ್ ಕಲರು ಮತ್ತು ಗ್ರೀನು ಎಷ್ಟು ಮಿಕ್ಸ್ ಆಗಿದೆ. ಮತ್ತು ಇದರಲ್ಲಿ ಆಗಲೇ ನಾವು ಒಂದು 3 ಹಣ್ಣುಗಳನ್ನು ತಿಂದಿದ್ದೀವಿ. ಅದರಲ್ಲಿ ಇವಾಗ ಇದು ಒಂದು ಹಣ್ಣು ಆಗ್ತಾಯಿದೆ ಸ್ನೇಹಿತರೆ. ಮುಟ್ಟಿದ್ರೆ ಕಳ್ಕೊಂಬಿಡುತ್ತೆ ಅನಿಸುತ್ತೆ. ಇದು ಒಳಗಡೆ ಸೀಬೆ, ಇದು ಮೇಲ್ಗಡೆ ಈ ಕಲರ್ ಇದೆ, ಕ್ರೀಮ್ ಕಲರು, ಒಳಗಡೆ ಫುಲ್ ಪಿಂಕು. ಟೇಸ್ಟ್ ಮಾತ್ರ ಸೂಪರು ಮಾತ್ರ. ಇದರಲ್ಲಿ ನಾವು ಆಗಲೇ 3-4 ಹಣ್ಣು ತಿಂದಿದ್ದೀವಿ. ಅದರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಸಿಕ್ಕಾಬಟ್ಟೆ ಹೂವುಗಳಾಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಒಂಥರ ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾರದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ ಗ್ರೀನ್ ಎಲೆಲಿ ಆ ಥರ ಕ್ರೀಮ್ ಕಲರು ಟರ್ನ್ ಆಗ್ತಾ ಇರೋದು ನೀಟಾಗಿ ಗೊತ್ತಾಗುತ್ತೆ ನಮಗೆ. ಇದಂತೂ ಸೂಪರಾಗಿದೆ ಮಾತ್ರ. ಟೇಸ್ಟು ಅಷ್ಟೇ ಚೆನ್ನಾಗಿದೆ, ಗಿಡನೂ ಲುಕ್ ವೈಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಂಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ಬನ್ನಿ ಇವಾಗ ತಡ ಮಾಡೋದು ಬೇಡ. ಅದ್ರ ಜೊತೆಗೆ ನಾನು ಇನ್ನೂ ಒಂದಷ್ಟು ಹೊಸ ಗಿಡಗಳನ್ನು ನಾನು ನನ್ನ ಟೆರೆಸ್ ಗಾರ್ಡನ್ಗೆ ತೊಗೊಂಬಂದಿದ್ದೀನಿ. ಆಗಲೇ ಒಂದು 15 ದಿನ ಆಯಿತು ನಾನು ತೊಗೊಂಬಂದು. ಅದನ್ನು ನಾನು ರಿಪಾರ್ಟ್ ಮಾಡಿಲ್ಲ. ರಿಪಾರ್ಟ್ ಮಾಡುವಾಗ ಮತ್ತು ನಾನು ಇನ್ನೂ ಒಂದೇನು ಅಂತ ಅಂದರೆ ನೆಕ್ಸ್ಟು ಅದನ್ನು ನಿಮ್ಮ ಜೊತೆಗೆ ರಿಪಾರ್ಟ್ ಮಾಡಿದ್ರೆ ಮಣ್ಣೆಲ್ಲ ಹೆಂಗೆ ರೆಡಿ ಮಾಡ್ಕೋತೀನಿ ಮತ್ತು ಮಣ್ಣಿಗೆ ಏನೇನು ಹಾಕ್ತೀನಿ ಅಂತ ಅನ್ನೋದನ್ನು ಕೂಡ ನೆಕ್ಸ್ಟು ತುಂಬ ಜನ ಕೇಳ್ತಿರೋದ್ರಿಂದ ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇನ್ನೂ ನಾನು ರಿಪಾರ್ಟ್ ಮಾಡಿಲ್ಲ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಗಿಡಗಳನ್ನು ತೊಗೊಂಬಂದಿದ್ದೀನಿ ಅಂತ. ಆಗಲೇ ಆಲ್ರೆಡಿ ಒಂದು 15 ದಿನದ ಮೇಲೆ ಆಯಿತು ನಾನು ಗಿಡಗಳು ತೊಗೊಂಬಂದು. ಬನ್ನಿ ತೋರಿಸ್ತೀನಿ. ಈಗ ನೋಡಿ ನಾನು ತೋರಿಸ್ತೀನಿ. ಅಂದರೆ ಗುಂಪಲ್ಲಿ ಗಿಡಗಳನ್ನು ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಫುಲ್ ಎಲ್ಲ ಗುಂಪಲ್ಲಿ ಇಟ್ಟಿದ್ದೀನಿ. ನಾನು ನನ್ನ ಟೆರೆಸಲ್ಲಿ ಯಾವ ಗಿಡಗಳು ಇಲ್ಲವೋ ಅದನ್ನು ನಾನು ಈ ಸಲ ತೊಗೊಂಬಂದಿರೋದು. ಆಲ್ರೆಡಿ ನಾನು ವೆರೈಟೀಸಲ್ಲಿ 2 ವೆರೈಟಿ ಫ್ರೂಟ್ ಗಿಡಗಳನ್ನು ನಾನು ಹಾಕಿದ್ದೀನಿ. ಇಲ್ಲಿ ಯಾವ ಗಿಡಗಳನ್ನು ತಂದಿದ್ದೀನಿ ಅಂತಲೂ ಕೂಡ ನಿಮ್ಮ ಜೊತೆಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇದು ಈಗ ಇಲ್ಲಿ ನೋಡ್ತಿರುವಂಥದ್ದು ಎಗ್ ಫ್ರೂಟು. ನೋಡೋಣ, ಅವರು ಟೆರೆಸಲ್ಲಿ ಬೇಡ, ಇದನ್ನು ನೆಲಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೇಡಮ್, ಕಾಯಿ ಕೂಡ ತುಂಬ ಸೈಜ್ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ನಾನು ನೋಡೋಣ ತೊಗೊಂಬಂದಿದ್ದೀನಿ, ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ ಅಲ್ವಾ, ಹಾಗಾಗಿ ತೊಗೊಂಬಂದಿದ್ದೀನಿ. ನಾನು ಸುಮಾರು ಗಿಡಗಳನ್ನು ಟ್ರೈ ಮಾಡಬೇಕು ಅಂತಲೇ ತೊಗೊಂಬಂದಿದ್ದೀನಿ. ಆ ಥರ ಟ್ರೈ ಮಾಡಬೇಕು ಅಂತಲೇ ತೊಗೊಂಬಂದಿರೋ ಗಿಡಗಳು ತುಂಬ ಚೆನ್ನಾಗಿ ಕಾಯಿಗಳನ್ನು ಕೊಡ್ತಿರೋಂಥದ್ದನ್ನು ನನ್ನ ಟೆರೆಸಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ. ಹಂಗಾಗಿ ನಾನು ಟೆರೆಸಲ್ಲಿ ಬೆಳೆಯೋದಕ್ಕೆ ಕಷ್ಟ ಆಗುವಂಥ ಗಿಡಗಳನ್ನೇ ಹಾಕಿ ಬೆಳೆಸಬೇಕು ಅನ್ನೋದು ನನ್ನ ತಲೆ ಒಳಗಡೆ ಇರುವಂಥದ್ದು. ಹಾಗೆ ಕಷ್ಟ ಆದರೂ ಪರವಾಗಿಲ್ಲ, ನೋಡೋಣ, ಬಂದರೆ ಒಂದು ಅಂದರೆ ಗಿಡದಲ್ಲಿ ಹಣ್ಣುಗಳು ಬಂದು ಅದೇನಾದರೂ ಚೆನ್ನಾಗಿ ಬೆಳೆದ್ರೆ ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಯಿತು ಅಂತ ಅಂದ್ಕೋಬೋದು. ಆಗಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟ್ರೈ ಮಾಡ್ಬೋದು ಅಷ್ಟೇ. ನಾನು ಆ ಥರನೇ ಮೈಂಡ್ಸೆಟ್ ಇಟ್ಕೊಂಡು ಬರಲ್ಲ ಅನ್ನೋ ಗಿಡಗಳನ್ನು ಟೆರೆಸಲ್ಲಿ ಬೆಳೆಸಬೇಕು ಅಂತ ಅನ್ನೋದೇ ನನ್ನ ತಲೆ ಒಳಗಡೆ ಇರೋದು. ಹಾಗಾಗಿ ಈಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಇದು ಯಾವುದೋ ಒಂದು ಇದರದ್ದು ಹಣ್ಣಿನ ಹೆಸರು ಹೇಳಿದ್ರು, ನನಗೆ ಅದು ಮರ್ತೋಗಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ನಾನು ಇದನ್ನು ಸರ್ಚ್ ಮಾಡಿ ಹೇಳ್ತೀನಿ. ಇದು ಕೂಡ ನೆಲಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಆ್ಯಪಲ್ ವೆರೈಟಿನೇ. ಇದನ್ನು ಹೇಳಿದ್ರು, ಅದು ನೆನಪಾಗ್ತಾಯಿಲ್ಲ ನನಗೆ. ನೋಡೋಣ, ಸರ್ಚ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇದು ಒಂದು ಆ್ಯಪಲ್ ವೆರೈಟಿ. ಅದು ಬಿಟ್ಟರೆ ಇದು ನೋಡ್ಬೋದು, ರೆಡ್ ಲಾಂಗರ್ನ ಫ್ರೂಟ್ ಗಿಡ. ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿನಿ. ಫ್ಲವರಿಂಗ್ ಆಗಿತ್ತು. ಅಂದರೆ ನಾನು ತಂದಾಗ ಇದರಲ್ಲಿ ಅಷ್ಟು ಫ್ಲವರ್ ಇರಲಿಲ್ಲ. ಆದರೆ ನಾನು ಇನ್ನೂ ಇದನ್ನು ರೀಪಾಟ್ ಮಾಡಿಲ್ಲ.
ಅಂದರೆ ಈ ಗಿಡ ತೊಗೊಂಬಂದು ನಾನು ಆಲ್ರೆಡಿ 15 ದಿವಸದ ಮೇಲೆ ಆಗಿದೆ. ಹಾಗಾಗಿ ನಾನು ಇನ್ನೂ ಇದನ್ನು ರಿಪೋರ್ಟ್ ಮಾಡಿಲ್ಲ. ಹಾಗಾಗಿ ರಿಪೋರ್ಟ್ ಮಾಡುವಾಗ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ರಿಪೋರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ. ಇದು ಕೂಡ ಗ್ರಾಫ್ಟೆಡ್ ಗಿಡ. ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರಾಫ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಅಂದರೆ ಕಸಿ ಮಾಡಿರುವಂಥ ಗಿಡ. ಅದರ ಜೊತೆಗೆ ಇಲ್ಲಿ ನಾನು ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡನೂ ತೊಗೊಂಬಂದಿದ್ದೀನಿ. ಅದನ್ನು ಕೂಡ ನಾನು ಪಾಟ್ಗೆ ನಾನು ರಿಪೋರ್ಟ್ ಮಾಡಿಲ್ಲ. ಯಾಕೆಂತಂದರೆ ಅದೇ ನಾನು ಆವಾಗಲೇ ಹೇಳ್ದಂಗೆ ರಿಪೋರ್ಟ್ ಮಾಡುವಾಗ ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತ ಅಂದ್ಬಿಟ್ಟು ಒಂದು ರೆಡ್ ಕಲರು ಬೆಟ್ಟದಲ್ಲಿ ಅದನ್ನು ತೊಗೊಂಬಂದಿದ್ದೀನಿ. ನೋಡಿ, ಇಷ್ಟು ಚಿಕ್ಕ ಗಿಡಕ್ಕೇ ಆಗಲೇ ಎಷ್ಟು ಚೆನ್ನಾಗಿ ಕಾಯಿಗಳು ಬಂದಿರೋದನ್ನು ನೀವು ಇಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ಲಾಂಗ್ ಮಲ್ಬೆರಿ ತೊಗೊಂಬಂದಿದ್ದೀನಿ, ವೈಟ್ ಲಾಂಗ್ ಮಲ್ಬೆರಿ ತೊಗೊಂಬಂದಿದ್ದೀನಿ. ಇದು ನಿಜವಾಗ್ಲೂ ಎಲೆನೇ ಇರಲಿಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಗಿಡ ಇದು. ಇಲ್ಲಿ ನೋಡಿ, ಎಲೆನೇ ಇರಲಿಲ್ಲ ಒಂದೂ. ಇಲ್ಲಿ ತಗೊಂಬಂದು ಸುಮ್ಮನೆ ಕವರಲ್ಲೇ ಇಟ್ಟಿದ್ದೀನಿ ಸ್ನೇಹಿತರೆ. ನಾನು ನೀರಷ್ಟೇ ಕೊಡ್ತಾಯಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಲಾಂಗ್ ಮಲ್ಬೆರಿ ಬಂದಿದೆ ನೋಡ್ಬೋದು. ಇದು ನೋಡೋಣ, ಇದು ಹಣ್ಣಾದರೆ ವೈಟ್ ಇರುತ್ತಾ ಅಥವಾ ಗ್ರೀನ್ ಇರುತ್ತಾ ಅಥವಾ ರೆಡ್ ಇರುತ್ತಾ ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾನು ಅದು ಬಂದಮೇಲೆ ನನಗೆ ಗೊತ್ತಾಗೋದು. ಹಾಗಾಗಿ ಒಂದು ಲಾಂಗ್ ಮಲ್ಬೆರಿಗೂ ಕೂಡ ತೊಗೊಂಬಂದಿದ್ದೀನಿ. ನೋಡೋಣ, ನನಗೆ ಭಾಳ ಇಷ್ಟ ಮಲ್ಬೆರಿಲೇ ವೆರೈಟೀಸ್ ಹಾಕಬೇಕು ಅಂತ. ಇನ್ನೊಂದೆರಡು ವೆರೈಟಿ ಸರ್ಚ್ ಮಾಡ್ತಾಯಿದ್ದೀನಿ. ಸಿಕ್ಕಿದ್ರೆ ಖಂಡಿತ ಅದನ್ನು ತೊಗೊಂಬಂದು ಹಾಕ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ ಇದು ಬ್ಲೂಬೆರಿನೂ ಕೂಡ ತೊಗೊಂಬಂದಿದ್ದೀನಿ, ನೋಡ್ಬೋದು. ಇದನ್ನು ಕೂಡ ಹಾಕ್ತೀನಿ ನೆಕ್ಸ್ಟು ನಾನು. ಮತ್ತು ಇನ್ನೊಂದೇನೆಂದರೆ ಇಲ್ಲೊಂದು ತೊಗೊಂಬಂದಿದ್ದೀನಿ ನೋಡಿ, ಇದು ಬೇಬಿ ವಾಟರ್ ಆ್ಯಪಲ್ಲು. ಇದು ಬಂದಾಗ ವೈಟ್ ಇರುತ್ತೆ, ಆಮೇಲೆ ನೆಕ್ಸ್ಟು ಅದು ಪಿಂಕ್ಗೆ ಟರ್ನ್ ಆಗಿ ಫುಲ್ ರೆಡ್ಡಿಶ್ ಆಗುತ್ತೆ. ಒಂದೊಂದು ಬಂಚಲ್ಲಿ ಈ ರೀತಿ ಇರುತ್ತೆ. ಈ ಗಿಡ ಬಂದು ಇದು ಬೇಬಿ ವಾಟರ್ ಆ್ಯಪಲ್ ಅಂತ ಅಂದ್ಬಿಟ್ಟು ಈ ಗಿಡ. ಇದನ್ನು ಕೂಡ ನಾನು ತೊಗೊಂಬಂದು ಆಗಲೇ 20 ದಿವಸದ ಮೇಲೆ ಆಗ್ತಿದೆ. ಫ್ಲವರ್ ಇರಲಿಲ್ಲ. ಇದು ತೊಗೊಂಬಂದು ಇಟ್ಟಾದಮೇಲೆ ಫ್ಲವರಿಂಗಾಗಿ ಕಾಯಿ ಆಗಿರೋದು. ನೀವು ಯೋಚನೆ ಮಾಡ್ಬೋದು. ಹಾಗಾಗಿ ಇದಿಷ್ಟು ಗಿಡ. ಕೆಳಗಡೆ ಇನ್ನೂ ಒಂದು 2-3 ಗಿಡಗಳು ರೆಡ್ ವಾಟರ್ ಆ್ಯಪಲ್ಲು ತೊಗೊಂಬಂದಿದ್ದೀನಿ. ಅದರ ಜೊತೆಗೆ ಪೈನಾಪಲ್ ಗಿಡನೂ ತಂದಿದ್ದೀನಿ. ಅಂದರೆ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಅದು ಕೆಳಗಡೆ ನಮ್ಮ ಮೇಯ್ನು ಎಂಟ್ರೆನ್ಸ್ ಏನು ಬರುತ್ತೆ ಡೋರು, ಅಲ್ಲಿ ಅಲ್ಲ ಗೇಟು, ಅಲ್ಲಿ ನಾನು ಎಂಟ್ರೆನ್ಸಲ್ಲೇ ಅಲ್ಲೊಂದು ಚಿಕ್ಕದೊಂದು ಗಾರ್ಡನ್ ಇದೆ, ಅಲ್ಲೂ ಕೂಡ ಸುಮಾರು ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ. ಅಲ್ಲೇ ಇಟ್ಟಿದ್ದೀನಿ ಅದನ್ನು ನೆಲಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಇಷ್ಟು ಗಿಡಗಳನ್ನು ನಾನು ತೊಗೊಂಬಂದಿರೋದು. ಇವಾಗ ಬನ್ನಿ ಮೇಯ್ನು ವಿಷಯಕ್ಕೆ ಬಂದ್ಬಿಡೋಣ. ಯಾಕೆ ಅಂತಂದರೆ ಇದು ಭಾಳನೇ ಇಂಪಾರ್ಟೆಂಟು. ಗಿಡನ ಕೆಲವರು ನಾವು ಮಾಡೋ ತಪ್ಪೇನಪ್ಪ ಅಂದರೆ ನರ್ಸರಿಯಿಂದ ತಂದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ರಿಪೋರ್ಟ್ ಮಾಡಬಾರ್ದು. ಅದು ರಿಪೋರ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಏನಾಗುತ್ತೆ ಅಂತಂದರೆ ಅವಕ್ಕೆ ಕೆಲವು ಗಿಡಗಳಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ಗಿಡಗಳು ಕೂಡ ಮನುಷ್ಯರು ರೀತಿಲೇ. ನಾನೇನು ಮಾಡ್ತೀನಿ, ನನ್ನ ಪರ್ಸ್ನಲ್ ಒಪಿನಿಯನ್ ನೀವು ಕೇಳೋದೇ ಆದರೆ, ನಾನು ಗಿಡಗಳನ್ನು ತಂದು ಒಂದು 15ರಿಂದ 20 ದಿವಸ ಅಥವಾ ಒಂದು ವಾರ ಅಂದ್ಕೊಳ್ಳಿ, ಒಂದು ವಾರ ನಾನು ಈ ಥರ ಗಿಡದ ಗುಂಪಲ್ಲಿ ನಾನು ಇಟ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲೇನಿದೆ ಈ ಗಿಡದ ಗುಂಪಲ್ಲಿ ನಾನು ಗಿಡಗಳನ್ನು ಇಟ್ಬಿಟ್ಟು ಅದನ್ನು ಬಿಟ್ಬಿಡ್ತೀನಿ. ಯಾಕೆಂದರೆ ಅವು ಈ ಒಂದು ವಾತಾವರಣಕ್ಕೆ ಗಿಡಗಳು ಹೊಂದ್ಕೋಬೇಕು. ಅಂದರೆ ಈ ಬಿಸಿಲು ಮತ್ತು ನೆರಳು, ಗಾಳಿ ಇದಕ್ಕೆಲ್ಲವೂ ಕೂಡ ಗಿಡಗಳು ಹೊಂದ್ಕೋಬೇಕು. ಹಂಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ ತಂದು ಈ ರೀತಿ ಗಿಡಗಳ ಮಧ್ಯದಲ್ಲಿ ಈ ಥರ ಇಟ್ಬಿಡ್ತೀನಿ. ಯಾಕೆಂದರೆ ಅವು ಕೂಡ ಮನುಷ್ಯರ ಥರನೇ. ಇವಾಗ ನಾವು ಹೊಸ್ದಾಗಿ ಎಲ್ಲಾದರೂ ಹೋದಾಗ ನಮಗೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ. ಹಂಗೇ ಗಿಡಗಳಿಗೂ ಕೂಡ ಈ ಒಂದು ವೆದರು ಮತ್ತು ಬಿಸಿಲು ಗಾಳಿ ಇದೆಲ್ಲ ಏನಿದೆ ಈ ವಾತಾವರಣ, ಅದು ಕೂಡ ಗಿಡಗಳಿಗೆ ಹೊಂದ್ಕೊಳ್ಳೋ ಥರದಲ್ಲಿ ಅಭ್ಯಾಸ ಆಗಬೇಕು. ಹಂಗಾಗಿ ಈ ಥರ ಇಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಈ ಥರನೇ ಮಾಡೋದು. ತಂದ ತಕ್ಷಣ ಡೈರೆಕ್ಟಾಗಿ ನಾನು ಗಿಡಗಳನ್ನು ರಿಪೋರ್ಟ್ ಮಾಡಲ್ಲ. ಯಾಕೆ ಅಂತಂದರೆ ಆವಾಗಲೇ ಹೇಳ್ದಂಗೆ ಗಿಡಗಳು ಈ ವಾತಾವರಣಕ್ಕೆ ಹೊಂದ್ಕೋಬೇಕು. ಹಾಗಾಗಿ ನಾನು ಫಸ್ಟು ಈ ಥರ ಗಿಡದ ಮಧ್ಯದಲ್ಲಿ ಎಲ್ಲ ಗಿಡಗಳನ್ನು ಸೇರಿಸ್ದಂಗೆ ಇಟ್ಬಿಡ್ತೀನಿ. ಆಮೇಲೆ ಒಂದು 15 ದಿವಸನೋ ಅಥವಾ ಒಂದು 10 ದಿವಸನೋ ಒಂದು ವಾರನೋ ಇಟ್ಟು ಆಮೇಲೆ ನಾನು ಗಿಡಗಳನ್ನು ರಿಪೋರ್ಟ್ ಮಾಡ್ಕೋತೀನಿ. ಇದರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ ಮತ್ತು ಹೂವು ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿ ಕೊಡ್ತವೆ ಸ್ನೇಹಿತರೆ. ಗಿಡಗಳು ಅಷ್ಟೇ ಮನುಷ್ಯರ ರೀತಿಲೇ ಅವು ಕೂಡ. ಹಂಗಾಗಿ ನಾನು ಈ ಒಂದು ಮೆಥಡನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ತಂದ ತಕ್ಷಣ ಯಾಕೆ ನಾವು ನೆಡಬಾರ್ದು, ಮತ್ತು ನಾವು ನೆಡೋಕ್ಕೂ ಮುಂಚೆ ಏನನ್ನು ಅಬ್ಸರ್ವ್ ಮಾಡಬೇಕು ಅಂತ ಅನ್ನೋದಾದರೆ, ತಂದ ತಕ್ಷಣ ನಾವು ನೆಟ್ಬಿಟ್ರೆ
ಅವಕ್ಕೆ ಈ ವಾತಾವರಣ ಕೆಲವೊಂದು ಗಿಡಗಳಿಗೆ ಅಡ್ಜಸ್ಟ್ ಆಗೋದಿಲ್ಲ, ಅಥವಾ ಬಿಸಿಲು ಜಾಸ್ತಿ ಬೇಕಿರುತ್ತೆ, ಬಿಸಿಲು ಕಮ್ಮಿ ಬೇಕಿರುತ್ತೆ, ಈ ಥರ ಗಿಡಗಳು ಇರ್ತವೆ. ಅದನ್ನು ನಾವು ಅಬ್ಸರ್ವ್ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ಏನಾಗುತ್ತೆ, ಕೆಲವು ಗಿಡಗಳು ಸತ್ತೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಕೆಲವು ಗಿಡಗಳು ತುಂಬ ಚೆನ್ನಾಗಿ ಬಂದರೂ ಬರಬಹುದು, ಈ ಥರ ಇರುತ್ತೆ. ಹಂಗಾಗಿ ನಾವು ಒಂದು 10 ದಿವಸನೋ ಒಂದು ವಾರನೋ ಅಥವಾ 15 ದಿವಸನೋ ನಾವು ಗಿಡಗಳ ಜೊತೆಲಿದ್ದರೆ ನಮಗೆ ಅವಾಗ ಗೊತ್ತಾಗುತ್ತೆ ಈ ಗಿಡಕ್ಕೆ ಈ ವಾತಾವರಣ ಅಡ್ಜಸ್ಟ್ ಆಗ್ತಾಯಿದೆ ಅಂತ. ಹಂಗಾಗಿ ಅವಾಗ ನಾವೇನು ಮಾಡ್ಬೋದು, ಗಿಡನ ನೀಟಾಗಿ ರಿಪಾರ್ಟ್ ಮಾಡ್ಕೋಬೋದು. ಜೊತೆಗೆ ಇನ್ನೇನಪ್ಪ ಅಂತಂದರೆ, ನಾವು ರಿಪಾರ್ಟ್ ಮಾಡುವಾಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಿಲ್ಲದೇನೆ ಅಂದರೆ, ಈ ಗ್ರೋ ಬ್ಯಾಗ್ ಕವರ್ಗಳಿರ್ತಾವಲ್ಲ, ಇದು ಪ್ಲಾಸ್ಟಿಕ್ ಕವರ್ಗಳೇನಿರ್ತವೆ, ಇದನ್ನು ತೆಗೆದು ನಾವು ಗಿಡನ ನೆಡಬೇಕು. ಜೊತೆಗೆ ಈ ಮಣ್ಣೇನಿದೆಯಲ್ಲ, ಈ ಮಣ್ಣನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಪೂರ್ತಿ ಮಣ್ಣು ಬಂದು ಕೆಂಪು ಮಣ್ಣು ಆಗಿದ್ದರೆ ನಾವು ಈ ಮಣ್ಣನ್ನು ತೆಗೆದು ನೆಡುವಂಥ ಅವಶ್ಯಕತೆ ಇಲ್ಲ, ಹಂಗೆ ನೆಡ್ಬೋದು. ಅದ್ರ ಬದಲು ಮಣ್ಣೇನಾದರೂ ಗ್ರೇ ಕಲರ್ ಇದ್ದು ಅಂದರೆ ತೋರಿಸ್ತೀನಿ ಈಗ ನೋಡಿ, ಈ ರೀತಿ ಏನಾದರೂ ಗ್ರೇ ಕಲರ್ ಮಣ್ಣು, ಇದು ಅಂಟು ಮಣ್ಣು, ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು. ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಆನ್ಲೈನಲ್ಲಿ ಗಿಡ ತರಿಸ್ಕೊಳ್ಬೋದಾ ಅಂತ ಕೇಳ್ತಿರ್ತೀರ ತುಂಬ ಜನ. ನೋಡಿ, ಈ ರೀತಿ ಮೋಸ ಮಾಡ್ತಾರೆ. ಇದು ನನಗೆ ಬ್ಲೂಬೆರಿ ಗಿಡ ಅಂತ ಆರ್ಡ್ರ್ ಹಾಕಿದ್ದು ನನಗೆ ಕೊಟ್ಟಿರೋದು ನೇರಳೆ ಗಿಡ. ಈ ಎಲೆನ ಕಿತ್ತಿ ನಾನು ಸ್ಮೆಲ್ ನೋಡಿದೆ, ಫುಲ್ಲು ನೇರಳೆ ಸ್ಮೆಲ್ ಬರುತ್ತೆ. ಆನ್ಲೈನಲ್ಲಿ ಈ ರೀತಿ ಮೋಸ ಮಾಡ್ತಾರೆ ಸ್ನೇಹಿತರೆ. ಆನ್ಲೈನ್ಗಳಲ್ಲಿ ಗಿಡಗಳನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಈ ರೀತಿ ಸಿಮೆಂಟ್ ಕಲರು ಮಣ್ಣು, ಅಂಟು ಮಣ್ಣು ಏನಾದರೂ ಬುಡಕ್ಕೆ ಏನಾದರೂ ಹಾಕಿದರೆ ಅಂದರೆ, ನರ್ಸರಿಗಳಲ್ಲೂ ಹೊರಗಡೆಯಿಂದನೇ ಗಿಡಗಳು ತರಿಸೋದ್ರಿಂದ ಕೆಲವರು ಅಲ್ಲೇ ಕಸಿ ಮಾಡ್ತಾರೆ, ಕೆಲವು ನರ್ಸರಿಗಳಲ್ಲಿ ಹೊರಗಡೆಯಿಂದ ತರಿಸ್ತಾರೆ. ಹಾಗಾಗಿ ಈ ಥರದ ಮಣ್ಣೇನಾದರೂ ಇತ್ತು ಅಂತಂದರೆ ಫುಲ್ ಕರಗಿಸ್ಬಿಟ್ಟು ಗಿಡ ನೆಟ್ಟರೆ ತುಂಬ ಒಳ್ಳೆಯದು. ಈ ಥರ ನಮಗೆ ಫುಲ್ ಕೆಂಪು ಮಣ್ಣಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಈ ಬುಡದಲ್ಲೇ. ಇಲ್ಲಿ ನೋಡಿ, ಇದಕ್ಕೆ ನೋಡಿ, ಇಲ್ಲಿ ಸ್ವಲ್ಪ ಅಂಟು ಮಣ್ಣು ಹಾಕಿದ್ದಾರೆ ಇದಕ್ಕೆ, ಆದರೂ ಕೂಡ ಫುಲ್ಲು ಸುತ್ತ ಇದು ಬೇರು ಬಿಟ್ಕೊಂಡಿರೋದ್ರಿಂದ ಇದು ಸಮಸ್ಯೆ ಇಲ್ಲ. ತೀರಾ ಫುಲ್ ಅಂಟು ಮಣ್ಣು ಹಾಕಿದರೆ ಅದನ್ನು ನಾವು ತೆಗೆದುಬಿಟ್ಟೇ ರೀಪಾರ್ಟ್ ಮಾಡಬೇಕು. ಈ ಥರ ರೆಡ್ ಕಲರ್ ಮಣ್ಣಿದ್ರೆ ಏನೂ ತೊಂದರೆ ಇಲ್ಲ. ಡೈರೆಕ್ಟು ಮಣ್ಣು ಕಸಿ ಮಾಡಿರುವಂಥ ಗಿಡಗಳನ್ನು ಡೈರೆಕ್ಟು ಈ ಕವರ್ ತೆಗೆದುಬಿಟ್ಟು ನಾವು ಮಣ್ಣು ಹಾಕಿ ಗೊಬ್ಬರಗಳಾಕಿ ಗಿಡಗಳನ್ನು ನೆಟ್ಕೋಬೋದು. ಇದೆರಡೂ ಕೂಡ ನಾವು ಗಿಡಗಳು ನೆಡಬೇಕಾದ್ರೆ ಫುಲ್ ಸೂಕ್ಷ್ಮತೆಯಿಂದ ನೋಡಿಕೊಂಡು ಗಿಡಗಳನ್ನು ನೆಡಬೇಕಿರುತ್ತೆ. ಸುಮ್ಮನೆ ತಂದ ತಕ್ಷಣ ಅದು ಹೆಂಗಿದೆಯೋ ಹಂಗೆ ನೆಟ್ಬಿಟ್ರೆ ಗಿಡಗಳು, ಕೆಲವೊಂದು ಗಿಡಗಳು ಬರುತ್ತೆ, ಕೆಲವೊಂದು ಗಿಡಗಳು ಸತ್ತೋಗುತ್ತೆ. ಯಾಕೆ ಮಾತಾಡ್ತೀನಿ ಅಂದರೆ, ಸುಮಾರು ಜನ ವ್ಯೂವರ್ಸು ನನಗೆ ಆ ಒಂದು ಕಮೆಂಟ್ಸನ್ನು ಹಾಕಿದ್ರು, ಹಂಗಾಗಿ ನಾನು ಇದನ್ನು ಕ್ಲಾರಿಟಿ ಕೊಡಬೇಕಿತ್ತು. ಇದ್ರ ಜೊತೆಗೆ ಅದು ಸೇರಿಕೊಳ್ಳುತ್ತೆ ಅಂತೇಳಿ ಕ್ಲಾರಿಟಿ ಕೊಡ್ತಾಯಿದ್ದೀನಿ ಅಷ್ಟೇ. ಈಗ ನಾನು ಫುಲ್ ಹಾಕಿರುವಂಥ ಅಷ್ಟು ಗಿಡಗಳಲ್ಲಿ ನಾನು ಫಸ್ಟು ಮಣ್ಣು ಚೆಕ್ ಮಾಡ್ತೀನಿ. ಮಣ್ಣು ಚೆಕ್ ಮಾಡಿಬಿಟ್ಟು ಮತ್ತು ಕವರ್ ತೆಗೆದು ನೀಟಾಗಿ ಅಂಟು ಮಣ್ಣಾಗಿದ್ದರೆ ಅದನ್ನು ತೆಗೆದು ಫುಲ್ ಬೇರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ನೀಟಾಗಿ ಮಣ್ಣನ್ನೆಲ್ಲ ತೆಗೆದು ನೀರಲ್ಲಿ ಕರಗಿಸಿ ಆಮೇಲೆ ನೆಕ್ಸ್ಟು ನಾನು ಗಿಡನ ರಿಪಾರ್ಟ್ ಮಾಡ್ಕೊತೀನಿ. ಇಲ್ಲ ಅಂತ ಅಂದರೆ ಮಣ್ಣು ಚೆನ್ನಾಗಿದೆ ಅಂತ ಅಂದರೆ ಡೈರೆಕ್ಟಾಗಿ ಹಂಗೆ ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿರೋ ಮಣ್ಣಿಗೆ ನಾನು ಗಿಡಗಳನ್ನು ನೆಟ್ಕೋತೀನಿ ಸ್ನೇಹಿತರೆ. ಈ ಥರನೇ ನೀವು ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಒಂದು ಚೂರಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದರೆ, ಮತ್ತು ನನ್ನ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗ್ತಿದೆ, ನಾನು ಕೊಡುವಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು, ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳಿಕೊಂಡು, ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.